ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ. ಗೃಹಲಕ್ಷ್ಮಿ ಹಣ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು, ಇನ್ನೂ ಸಹ ಹಣ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಮಹಿಳೆಯರು ಬೇಜಾರು ಮಾಡ್ಕೊಂಡಿದ್ದಾರೆ. ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅಂತ ಹೇಳಿ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಸೆಪ್ಟೆಂಬರ್ ಕೊನೆಯಲ್ಲಿ ನಿಮಗೆ ಅಟ್ಲೀಸ್ಟ್ ಈ 2 ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ವಿ. ಆದರೆ ಸೆಪ್ಟೆಂಬರ್ ಕೊನೆ ಆಯಿತು, ಇನ್ನೂ ಸಹ ಹಣ ಬರಲಿಲ್ಲ. ಆದರೆ ಇವಾಗ ಸರ್ಕಾರದಿಂದ ಒಂದಷ್ಟು ವಿಚಾರಗಳು ಆಚೆ ಬಂದಿರುವಂಥದ್ದು. ಈ ವಿಚಾರಗಳನ್ನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ. ಹಾಗೆ ಚಾನೆಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಅಥವಾ ಕ್ಯಾನ್ಸಲ್ಲೇ ಮಾಡ್ತಾ ಇದ್ದಾರಾ ಅಂತ ಹೇಳಿ ತುಂಬ ಜನರಿಗೂ ಕನ್ಫ್ಯೂಷನ್ ಇದೆ. ಯಾಕಂದರೆ ದಿನನಿತ್ಯ ಅವರ ಜೀವನ ಈ ಒಂದು ಗೃಹಲಕ್ಷ್ಮಿ ಹಣ ಏನು 2000 ತಿಂಗಳಿಗೆ ಬರ್ತಿತ್ತು, ಅದರಿಂದ ತುಂಬಾ ಸಹಾಯ ಆಗ್ತಿತ್ತು. ನಾನು ತುಂಬ ಸತಿ ಕಮೆಂಟ್ಗಳಲ್ಲಿ ನೋಡ್ತಾ ಇರ್ತೀನಿ, ನನಗೆ ದಿನನಿತ್ಯ ಕೆಲಸಗಳಿಗೆ ಆಗ್ತಿತ್ತು, ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗ್ತಿತ್ತು, ರೇಷನ್ ತರೋದಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಜನ ಕಮೆಂಟ್ಗಳನ್ನ ಹಾಕ್ತಾ ಇರ್ತೀರ. ಆದರೆ ಇವಾಗ 2 ತಿಂಗಳು ಹಣ 4000 ಬಂದಿಲ್ಲ ಅಂತ ಹೇಳಿದ್ರೆ ಮಹಿಳೆಯರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಅವ್ರ ಕಮಿಟ್ಮೆಂಟ್ ಇರ್ತವೆ. ಆ ಕಮಿಟ್ಮೆಂಟ್ ಮಾಡ್ಕೊಂಡಿರೋದಕ್ಕೆಲ್ಲ ಇವಾಗ ಒಂಥರ ಈ ಸರ್ಕಾರದವರು ಏನಪ್ಪ ನಡೆದಂತೆ ನುಡಿತೀವಿ ಅಂತ ಹೇಳ್ತಾರೆ, ಬಟ್ ಮಾಡ್ತಿಲ್ಲ, ಕರೆಕ್ಟಾಗಿ ಹಣ ಕೊಡ್ತಿಲ್ಲ ಅಂತ ಹೇಳಿನೇ ಟೆನ್ಷನ್ ಮಾಡ್ಕೊಳ್ತಾ ಇರೋರು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ನಂಬಿಕೆನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೂ ಸಹ ಹೋಗಿರುವಂಥದ್ದು. ನೋಡಿ, ಇವಾಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ 2,500 ಕೋಟಿ ಹಣನ ಬಿಡುಗಡೆ ಮಾಡಲಾಗ್ತಿತ್ತು. ಜೊತೆಗೆ ಇವಾಗ 3 ತಿಂಗಳು ಹಣ ಪೆಂಡಿಂಗ್ ಆಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ನೋಡಿ, ನಿಮಗೆ ಜೂನ್, ಜುಲೈ, ಆಗಸ್ಟ್, ಇವಾಗ ಸೆಪ್ಟೆಂಬರೂ ಸೇರ್ಕತ್ತು. ಯಾಕಂದರೆ ಸೆಪ್ಟೆಂಬರ್ ತಿಂಗಳದು ಹಣನೂ ಬರಲಿಲ್ಲ. ಇಲ್ಲಿಗೆ 7,500 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಬಿಡುಗಡೆ ಆಗಬೇಕಾಗಿದೆ. ಯಾವಾಗ ಬಿಡುಗಡೆ ಮಾಡ್ತಾರೆ? ಹಾಗಾದರೆ ಪ್ರತಿ ತಿಂಗಳು ಏನು ಮಾಡ್ತಿದ್ರು ಅಂತ ಸರ್ಕಾರದವರು, ಮಹಿಳಾ ಮತ್ತು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯವರು ಇಷ್ಟು ಕೋಟಿ ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿಗೆ ಹಂತ ಹಂತವಾಗಿ ರಿಲೀಸ್ ಮಾಡ್ತಾಯಿದ್ರು. ಈಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ಸೆಪ್ಟೆಂಬರ್ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿ ನಮ್ಮ ಜನಕ್ಕೆಲ್ಲ ನಂಬಿಕೆ ಬರೆಸಿದ್ರು. ಆದರೆ ಸೆಪ್ಟೆಂಬರ್ ಮುಗೀತು, ಹಣನೂ ಬರಲಿಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೆಟ್ರ್ ಬರೆದಿದ್ದಾರೆ, ನಮಗೆ ಹಣ ರಿಲೀಸ್ ಮಾಡಿ ಅಂತ ಹೇಳಿ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಮೂಢ ವಿಷಯ ನಡೆದಾಗಿಂದ ಯಾಕೋ ಯಾವ್ದ್ರ ಬಗ್ಗೆನೂ ಆಸಕ್ತಿ ತೋರಿಸದೇ ಇರುವಂಥ ನಮ್ಮ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿಗೂ ಅಪ್ರೂವಲ್ನ ಕೊಡ್ತಾ ಇಲ್ಲ. ಅವ್ರ ಅಪ್ರೂವಲ್ ಕೊಡೋ ತನಕ ಹಣ ಬಿಡುಗಡೆನೇ ಆಗೋದಿಲ್ಲ. ಇದಾಗಿರೋ ಸಮಸ್ಯೆ ಇವಾಗ ಗೃಹಲಕ್ಷ್ಮಿಗೂ ಹೊಡೆತ ಬಿದ್ದಿರುವಂಥದ್ದು. ಕಾದು ನೋಡಬೇಕು ಇನ್ನು ಯಾವಾಗ ಹಣ ಬರುತ್ತೆ ಅಂತ ಹೇಳಿ ಸಚಿವರೇ ಇದಕ್ಕೆ ಒಂದು ಸ್ಪಷ್ಟನೆನ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. ಇದಕ್ಕೆಲ್ಲ ನಮಗೆ ಸರಿಯಾಗಿ ಉತ್ತರ ಬೇಕು ಅಂತ ಹೇಳಿದ್ರೆ ಸಚಿವರೇ ಇದನ್ನು ಪ್ರೆಸ್ ಮೀಟಲ್ಲಿ ನಮಗೆ ಅನೌನ್ಸ್ ಮಾಡಿದ್ರೆ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವತ್ತು ಬರುತ್ತೆ, ಅಥವಾ ಸೆಪ್ಟೆಂಬರ್ ತಿಂಗಳದು ಬರಲ್ವಾ, ಮುಂದೆ 6,000 ಕೊಡ್ತೀರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಹಣ ರಿಲೀಸ್ ಆಗಲಿಲ್ಲ. ನಿಮಗೆ ಈ ತಿಂಗಳು ಸಹ ನಿರಾಸೆ ಆಗುತ್ತೆ ಗ್ಯಾರಂಟಿ. ಯಾಕಂದರೆ ಹಣ ರಿಲೀಸ್ ಆಗಲಿಲ್ಲ ಗೃಹಲಕ್ಷ್ಮಿದು. ಈಗ 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಒಟ್ಟಿಗೆ ರಿಲೀಸ್ ಆಗುವಂಥ ಚಾನ್ಸಸ್ಸು ಬಹುಶೇಕಡ ಮುಂದಿನ ತಿಂಗಳಲ್ಲಿ ಇರ್ಬೋದು. ಬಟ್ ಆದರೂ ಕಾದು ನೋಡೋಣ. ಸರ್ಕಾರದಿಂದ ಒಂದು ಅಧಿಕೃತವಾಗಿರುವಂಥ ಘೋಷಣೆ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೆ ಬೆಲ್ಲೈಕೋನ ಒತ್ತಿ, ಏನೇ ಅಪ್ಡೇಟ್ಸ್ಗಳಿದ್ರು ಚಾನಲಲ್ಲಿ ಬರುತ್ತೆ, ನಿಮಗೆ ಟಕ್ಕಂತ ಇನ್ಫಾರ್ಮೇಷನ್ ಸಮೇತ ಸಿಗ್ತಾ ಹೋಗುತ್ತೆ.